ಎಲ್ಲ ಮಾಧ್ಯಮದ ಪ್ರತಿನಿಧಿಗಳೇ, ಇವತ್ತು ನಮ್ಮ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ. ಈಗಾಗಲೇ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಒಂದು ದುರುದ್ದೇಶಪೂರಿತವಾದಂತಹ ಪಿತೂರಿಯನ್ನ ಇಟ್ಟುಕೊಂಡು ತಮ್ಮ ಇಡೀ ರಾಜಕೀಯ ಬದುಕಿನಲ್ಲಿ ಕಳಂಕರಹಿತರಾಗಿ ರಾಜಕಾರಣವನ್ನ ನಿರ್ವಹಿಸ್ತಾ ಇರುವಂತಹ ನಮ್ಮ ಶೋಷಿತ ಸಮುದಾಯಗಳ ಮಹಾ ಧ್ವನಿ ಸಾಮಾಜಿಕ ನ್ಯಾಯದ ರೂವಾರಿ ಸಿದ್ದರಾಮಯ್ಯನವರನ್ನ ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷಗಳು, ಅದರಲ್ಲೂ ಬಿಜೆಪಿ ಮತ್ತು JDS ಅವರ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ಇವತ್ತು ಅವರು ಪ್ರಚಾರವನ್ನ ಪಡ್ಕೊಳ್ತಾ ಇದ್ದಾರೆ. ಮೂಡ ಪ್ರಕರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದ ಪ್ರಕರಣಗಳಾಗಿರ್ಬೋದು, ಇದನ್ನ ಈಗಾಗಲೇ ಸರ್ಕಾರ ತನಿಖೆಗೆ ಒಳಪಡಿಸಿದೆ. ಏಕಸದಸ್ಯ ಆಯೋಗದ ಒಂದು ನೇತೃತ್ವದಲ್ಲಿ ಕೂಡ ತನಿಖೆಗೆ ಆದೇಶ ಮಾಡಿದ್ದಾರೆ ಅನ್ನುವಂಥದ್ದು ತಮಗೆಲ್ಲ ತಿಳಿದ ವಿಷಯ. ಮೂಡ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ತಮ್ಮ ಹಸ್ತಕ್ಷೇಪವಿಲ್ಲದೆ ಇದ್ರೂ ಕೂಡ ಈ ಮೂಢಾತ್ಮರು ಅದನ್ನ ಒಂದು ರಾಜಕೀಯವಾಗಿ ತಮ್ಮ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳೋದಿಕ್ಕೆ ಈ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಜನ ಅವರಿಗೆ ಬುದ್ಧಿ ಕಲಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ವಿರೋಧ ಪಕ್ಷವನ್ನ ಅಂದಿನ ಅಧಿಕಾರದಲ್ಲಿದ್ದಂತ ಬಿಜೆಪಿಯನ್ನ ಸಾರಾಸಗಟಾಗಿ ಜನ ತಿರಸ್ಕರಿಸಿದ್ದಾರೆ. ಎಲ್ಲಿ ತನಕ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಅಥವಾ ತಳ ಸಮುದಾಯಗಳ ನಾಯಕತ್ವ ಇದ್ದಾಗ ಈ ಬಲಿಷ್ಠ ಜಾತಿಗಳು ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡುವ ಮೂಲಕ ಆ ನಾಯಕತ್ವವನ್ನ ನಿರ್ಲಕ್ಷಿಸುವ ಕೆಲಸವನ್ನ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಇದನ್ನ ನಮ್ಮ ಶೋಷಿತ ಸಮುದಾಯ ತೀವ್ರವಾಗಿ ಖಂಡಿಸುತ್ತೆ. ಇವರ ಮೇಲಿರುವಂತಹ ಆರೋಪಗಳನ್ನು ಕೂಡ ನಾವು ಬಯಲಿಗೆ ಎಳಿತೀವಿ. ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಆದರೆ ಅವರು ನೆನಪಿಟ್ಟುಕೊಳ್ಬೇಕು, ಬಿಡದಿ ಬಳಿ ಕೇತಗಾನಹಳ್ಳಿಯಲ್ಲಿ ದಲಿತರಿಗೆ ನೀವು ವಂಚಿಸಿರುವ ಭೂಮಿ ಪ್ರಕರಣವನ್ನ ಈಗಾಗಲೇ ಆ ದಾಖಲೆಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೇವೆ. ಈ ಸಮುದಾಯಗಳ ಅಧಿಕಾರವನ್ನ ಮೊಟಕುಗೊಳಿಸೋದಿಕ್ಕೆ ಈ ಹಿಂದೆ ಅನೇಕ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಿರೋದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಇವತ್ತು ಸಿದ್ದರಾಮಯ್ಯನವರ ಯಾವುದೇ ಒಂದು ಕಳಂಕವಿಲ್ಲದೆ ಅವ್ರಿಗೇನಾದರೂ ಆ ರೀತಿಯ ಈ ರೀತಿ ಭೂಮಿಯನ್ನ ಪಡ್ಕೊಳ್ಬೇಕು ಅಂತ ಆಗಿದ್ರೆ ಅವರು 2013ರಲ್ಲೇ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲೇ ಅದನ್ನ ಪಡ್ಕೊಳ್ಳುವ ಅವಕಾಶಗಳಿತ್ತು. ಆ ಎಲ್ಲ ದಾಖಲೆಗಳು ಕೂಡ ನಮ್ಮ ಬಳಿ ಇದ್ದಾವೆ. ನಾವು ಈ ಎರಡು ರಾಜಕೀಯ ಪಕ್ಷಗಳಿಗೆ, ಶೋಷಿತ ಸಮುದಾಯಗಳ ಒಕ್ಕೂಟ, ನಾವು ಆಗ್ರಹವನ್ನ ಮಾಡ್ತೇವೆ. ಈ ರೀತಿ ಸುಳ್ಳು ಪ್ರಚಾರವನ್ನ ಮಾಡಿಕೊಂಡು ನೀವು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ರೀತಿಯಲ್ಲಿ ನೀವು ಮಾಡಿದ್ರೆ ನಾವು ಕೂಡ ಇದರ ಬಗ್ಗೆ ಪ್ರತಿರೋಧವನ್ನ ಒಡ್ಡಬೇಕಾಗತ್ತೆ. ನೀವು ಮೈಸೂರಿನಿಂದ ಬರಬೇಕಾದ್ರೆ ನಾವು ಕೂಡ ಅದಕ್ಕೆ ಪರ್ಯಾಯವಾಗಿ ನಾವು ಕೂಡ ಬರಬೇಕಾಗತ್ತೆ. ರಾಜಕಾರಣ ಅನ್ನುವಂಥದ್ದು ನಿಂತ ನೀರಲ್ಲ ಅದು. ಆದರೆ ರಾಜಕಾರಣದಲ್ಲಿ ಒಂದು ಶುದ್ಧವಾದಂಥ, ಒಂದು ಪ್ರಜಾಸತ್ತಾತ್ಮಕವಾದಂಥ ನಿಲುವನ್ನ ಇಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳ ದನಿಯಾಗಿದ್ದಾರೆ ಅವರು ಅನ್ನುವಂಥದ್ದನ್ನ ನಾವು ಮರಿಬಾರದು. ಈಗಾಗಲೇ ಅವರು ಕಾಂತರಾಜು ಆಯೋಗವನ್ನ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿ ಅದೀಗಾಗಲೇ ಚರ್ಚೆಗೆ ಬರಬೇಕಾಗಿತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಹುನ್ನಾರಗಳನ್ನು ಇವರು ಒಡ್ಡುತ್ತಾ ಇದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಜಾತಿ ಜನಗಣತಿ ಕೂಡ ಆಗಬೇಕಾಗಿದೆ.
ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ದನಿಗೂಡಿಸಿದ್ದಾರೆ. ಸೊ ಹಾಗಾಗಿ ಎಲ್ಲಿ ಜಾತಿ ಜನಗಣತಿ ಇದು ಹೊರಗಡೆ ಬರುತ್ತೆ, ತಮ್ಮ ಅಧಿಕಾರಕ್ಕೆ ಕುತ್ತು ಬರುತ್ತೆ ಅನ್ನುವಂಥದ್ದನ್ನು ಈ ಎರಡೂ ರಾಜಕೀಯ ಪಕ್ಷಗಳು ಇವತ್ತು ಅನೈತಿಕ ಸಂಬಂಧಗಳನ್ನು ಮಾಡಿಕೊಳ್ಳುವ ಮೂಲಕ ಈ ರೀತಿ ಒಬ್ಬ ತಳ ಸಮುದಾಯಗಳ ನಾಯಕನನ್ನು ಅಣಿಯುವ ಕೆಲಸಕ್ಕೆ ನೀವು ತಯಾರಾಗೋದಾದರೆ ಅದಕ್ಕೆ ನಾವು ಕೂಡ ರಾಜಕೀಯವಾಗಿ ಉತ್ತರಗಳನ್ನು ಕೊಡಬೇಕಾಗುತ್ತೆ ಎನ್ನುವಂಥ ನಾವು ಆಗ್ರಹವನ್ನು, ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತೇವೆ. ಈಗಾಗಲೇ ತೀರ್ಮಾನವನ್ನು ಕೂಡ ನಮ್ಮ ಶೋಷಿತ ಸಮುದಾಯ ಒಕ್ಕೂಟ ತೀರ್ಮಾನ ಮಾಡಿದೆ. ಇದಕ್ಕೆ ನಾವು ಕೂಡ ಬೀದಿ ಹೋರಾಟಕ್ಕೆ ನಾವು ತಯಾರಾಗ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕುಮಾರಸ್ವಾಮಿ ಅವರಿಗೆ ನಿಜವಾಗೂ ನೈತಿಕವಾದಂಥ ಒಂದು ನೈತಿಕತೆ ಇದ್ದರೆ ಕೇತ್ಗಾನಹಳ್ಳಿಯಲ್ಲಿ ಅವರು ಏನು ದಲಿತರ ಭೂಮಿಯನ್ನು ವಂಚಿಸಿ ತಗೊಂಡಿದ್ದಾರೆ ಅದನ್ನು ಅವರಿಗೆ ಮರಳಿ ಕೊಡುವ ಒಂದು ಪ್ರಾಮಾಣಿಕ ಕೆಲಸವನ್ನು ಅವರು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರಾಜ್ಯ ನಾಯಕರು ತಮ್ಮ ಮುಂದೆ ಮಂಡಿಸಲಿದ್ದಾರೆ. ಇದರ ನಂತರ ಪ್ರಶ್ನೋತ್ತರಗಳಲ್ಲಿ ನಾವು ಇನ್ನಷ್ಟು ವಿಚಾರಗಳನ್ನು ನಾವು ಹಂಚಿಕೊಳ್ಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.